ಮಹಾರಾಷ್ಟ್ರದ ಕೊಂಕಣ ಪ್ರದೇಶದ ದಟ್ಟವಾದ ಕಾಡುಗಳ ಮಧ್ಯೆ ಹಾದು ಹೋಗುವ 11 ಕಿಮಿ ಉದ್ದದ ಕಣಿವೆ ಮಾರ್ಗವಿದೆ. ಅದರ ಹೆಸರು ಅಂಬೋಳಿ ಘಾಟ್. ಈ ಕಣಿವೆಯ ಎರಡೂ ಬದಿಗಳಲ್ಲಿ ನೆಲೆಸಿರುವ ಹಳ್ಳಿಗಳ ಜನರು ಸಹ ಸಂಜೆಯಾದ ನಂತರ ಈ ಘಾಟ್ ಒಳಗೆ ಒಬ್ಬಂಟಿಯಾಗಿ ಹೋಗುವುದಿಲ್ಲ. ಆದರೆ ಈ ವಿಷಯ ಗೊತ್ತಿಲ್ಲದ ಸಿದ್ಧಾರ್ಥ್ ಎಂಬ ಯುವಕ ಕತ್ತಲಾದ ಮೇಲೆ ತನ್ನ ಮೋಟಾರ್ ಸೈಕಲ್ನಲ್ಲಿ ಒಬ್ಬನೇ ಅಂಬೋಳಿ ಕಾಡು ಪ್ರವೇಶಿಸುತ್ತಾನೆ. ಆ ನಂತರ ಅವನಿಗೆ ಏನಾಯಿತೋ ಅದನ್ನು ಊಹಿಸಿದರೂ ಮೈಯಲ್ಲಿ ನಡುಕ ಹುಟ್ಟುತ್ತದೆ. ಒಂದು ವೇಳೆ ನೀವು ಈ ವಿಡಿಯೋವನ್ನು ರಾತ್ರಿ ನೋಡುತ್ತಿದ್ದರೆ ದಯವಿಟ್ಟು ಸ್ವಲ್ಪ ಎಚ್ಚರದಿಂದಿರಿ ಸ್ನೇಹಿತರೆ. ಈ ಘಟನೆ ಪ್ರಾರಂಭವಾಗುವುದು ಪುಣೆಯ ಹಿಂಜೇವಾಡಿ ಪ್ರದೇಶದಿಂದ. ಸಿದ್ಧಾರ್ಥ್ ಮೂಲತಃ ಮಧ್ಯಪ್ರದೇಶದವನಾದರೂ ಪುಣೆಯಲ್ಲಿನ ಒಂದು ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಪುಣೆಯ ಹಿಂಜೇವಾಡಿ ಪ್ರದೇಶದಲ್ಲಿ ಪೇಯಿಂಗ್ ಗೆಸ್ಟ್ ಪಿಜಿನಲ್ಲಿ ರೂಮ್ ಮಾಡಿಕೊಂಡಿದ್ದ. ಅವನ ಬಳಿ ಒಂದು ಮೋಟಾರ್ ಸೈಕಲ್ ಇತ್ತು ಮತ್ತು ಪ್ರತಿ ವಾರಾಂತ್ಯದಲ್ಲಿ ಪುಣೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸುತ್ತಲೂ ಹೋಗುತ್ತಿದ್ದ. ಈ ಘಟನೆ ನಡೆದದ್ದು 2017ರಲ್ಲಿ. ಲಾಂಗ್ ವೀಕೆಂಡ್ ಬರಲಿದ್ದು ತಾನು ಒಂದು ಲಾಂಗ್ ರೈಡ್ ಹೋಗಬೇಕೆಂದು ಸಿದ್ಧಾರ್ಥ್ ತನ್ನ ಆಫೀಸ್ ಸ್ನೇಹಿತರೊಂದಿಗೆ ಚರ್ಚೆ ಮಾಡುತ್ತಾನೆ. ಮಾತುಕತೆಯ ಮಧ್ಯೆ ಪುಣೆಯಿಂದ ಗೋವಾಕ್ಕೆ ಹೋಗುವ ರಸ್ತೆ ತುಂಬಾ ಸುಂದರವಾಗಿದೆ ಮತ್ತು ಅಲ್ಲಿ ರೈಡ್ ಮಾಡಲು ಬಹಳ ಮಜಾ ಬರುತ್ತದೆ ಎಂಬ ವಿಷಯ ಹೊರಬರುತ್ತದೆ. ಸಿದ್ಧಾರ್ಥ್ ಈ ಮೊದಲು ಎಂದು ಗೋವಾಕ್ಕೆ ಹೋಗಿರಲಿಲ್ಲ. ಚರ್ಚೆ ಮಾಡುತ್ತಿದ್ದ ಸ್ನೇಹಿತರ ಗುಂಪಿನಲ್ಲಿದ್ದ ಒಬ್ಬ ಹುಡುಗ, ನೀನು ಗೋವಾಕ್ಕೆ ಹೋಗುವಾಗ ಅಂಬೋಳಿ ಘಾಟ್ ಮಾರ್ಗವಾಗಿ ಹೋಗು, ಏಕೆಂದರೆ ಅಂಬೋಳಿ ಘಾಟ್ನ ಕಾಡುಗಳು ತುಂಬಾನೇ ಸುಂದರವಾಗಿವೆ ಮತ್ತು ಅಲ್ಲಿನ ಜಲಪಾತಗಳು ಅದ್ಭುತವಾಗಿವೆ, ಅದನ್ನು ಮಿಸ್ ಮಾಡಿಕೊಳ್ಳಬೇಡ ಎಂದು ಹೇಳುತ್ತಾನೆ. ಆದರೆ ಆ ಸ್ನೇಹಿತ, ನೀನು ಅಂಬೋಳಿ ಘಾಟ್ ಅನ್ನು ಹಗಲಿನಲ್ಲಿಯೇ ದಾಟಿಬಿಡು, ಸೂರ್ಯ ಮುಳುಗಿದ ನಂತರ ಅದರೊಳಗೆ ಹೋಗುವ ತಪ್ಪು ಮಾಡಬೇಡ ಎಂದು ಹೇಳಲಿಲ್ಲ. ಸಿದ್ಧಾರ್ಥ್ ಎಲ್ಲಾ ತಯಾರಿ ಮಾಡಿಕೊಂಡು ಶನಿವಾರ ಬೆಳಗ್ಗೆ 7 ಗಂಟೆಗೆ ಪುಣೆಯಿಂದ ಗೋವಾಕ್ಕೆ ಹೊರಡುತ್ತಾನೆ. ಪುಣೆಯಿಂದ ಗೋವಾದ ಅಂತರ ಸುಮಾರು 450 ಕಿಮಿ ಆಗಿದ್ದು ಗೂಗಲ್ ಮ್ಯಾಪ್ಸ್ ಪ್ರಕಾರ ಸುಮಾರು 9 ರಿಂದ 10 ಗಂಟೆಗಳು ತೆಗೆದುಕೊಳ್ಳಬಹುದು. ಸಿದ್ಧಾರ್ಥ್ ತಾನು ಹೇಗಾದರೂ ಮಾಡಿ ಸಂಜೆ ಬೆಳಗಿನ ಜಾವ 4 ಗಂಟೆ 30 ನಿಮಿಷದಿಂದ ಬೆಳಗಿನ ಜಾವ 5 ಗಂಟೆಯೊಳಗೆ ಗೋವಾ ತಲುಪುವುದಾಗಿ ದೃಢವಾಗಿ ನಂಬಿದ್ದ. ಆದರೆ ಈ ಲೆಕ್ಕಾಚಾರವು ಸಿದ್ಧಾರ್ಥ್ನಿಗೆ ತುಂಬಾ ದುಬಾರಿಯಾಗಲಿತ್ತು. ಸಿದ್ಧಾರ್ಥ್ ಪುಣೆ ಗೋವಾ ಮಾರ್ಗದ NH-48ನಲ್ಲಿ ರೈಡ್ ಮಾಡಿ ಸುಮಾರು 9 ಗಂಟೆಗಳಾಗಿತ್ತು. ಮಧ್ಯಾಹ್ನ 3:30 ಆಗಿತ್ತು ಮತ್ತು ಸಿದ್ಧಾರ್ಥ್ ಒಂದು ಜನನಿಬಿಡ ಪಟ್ಟಣದ ಮೂಲಕ ಹಾದು ಹೋಗುತ್ತಿದ್ದ. ಆ ಪಟ್ಟಣವನ್ನು ದಾಟಿದ ತಕ್ಷಣ ರಸ್ತೆಯ ಬದಿಯಲ್ಲಿ ಒಂದು ಮಂದಿರ ಕಾಣಿಸಿತು. ಅಲ್ಲಿ ಭಂಡಾರ ಉಚಿತ ಊಟ ನಡೆಯುತ್ತಿತ್ತು. ಹೇಗಿದ್ದರೂ ಹಸಿವಾಗಿದೆ, ನಿಂತು ಊಟ ಮಾಡಿ ಹೋಗೋಣ ಎಂದು ಸಿದ್ಧಾರ್ಥ್ ಯೋಚಿಸುತ್ತಾನೆ. ಸಿದ್ಧಾರ್ಥ್ ಬೈಕ್ ನಿಲ್ಲಿಸಿ ಭಂಡಾರದಲ್ಲಿ ಊಟ ತೆಗೆದುಕೊಳ್ಳಲು ಹೋಗುತ್ತಾನೆ. ಅಲ್ಲಿ ಕುಳಿತು ಊಟ ಮಾಡುವ ವ್ಯವಸ್ಥೆ ಇರಲಿಲ್ಲ. ಎಲ್ಲರೂ ಕೈಯಲ್ಲಿ ಪ್ಲೇಟ್ ಹಿಡಿದು ಊಟ ಮಾಡುತ್ತಿದ್ದರು. ಸಿದ್ಧಾರ್ಥ್ ಸಹ ಕೈಯಲ್ಲಿ ಪ್ಲೇಟ್ ಹಿಡಿದಿದ್ದ. ಅವನ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಊಟ ಮಾಡುತ್ತಿದ್ದ. ಆ ವ್ಯಕ್ತಿ ಸಿದ್ಧಾರ್ಥ್ನ ಮೋಟಾರ್ ಸೈಕಲ್ ಮತ್ತು ಅವನನ್ನು ನೋಡಿ, ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳಿದ. ಸಿದ್ಧಾರ್ಥ್ ಗೋವಾಕ್ಕೆ ಹೋಗುತ್ತಿದ್ದೇನೆ ಎಂದ. ಆಗ ಆ ವ್ಯಕ್ತಿ ಮರಾಠಿ ಭಾಷೆಯಲ್ಲಿ, ಯಾವ ದಾರಿಯಲ್ಲಿ ಹೋಗುತ್ತಿದ್ದೀರಾ ಎಂದು ಕೇಳಿದ. ಸಿದ್ಧಾರ್ಥ್, ನಾನು ಅಂಬೋಳಿ ಘಾಟ್ ಮೂಲಕ ಹೋಗುತ್ತಿದ್ದೇನೆ ಎಂದು ಉತ್ತರಿಸಿದ. ಆಗ ಆ ವ್ಯಕ್ತಿ ಊಟ ಮಾಡುತ್ತಿದ್ದವನು ಹಾಗೆಯೇ ನಿಂತು ಸಿದ್ಧಾರ್ಥ್ನ ಕಡೆಗೆ ನೋಡಿ, ಸೂರ್ಯ ಮುಳುಗುವುದಕ್ಕೂ ಮುಂಚೆ ಹೇಗಾದರೂ ಅಂಬೋಳಿ ಘಾಟ್ ಅನ್ನು ದಾಟಿಬಿಡು, ರಾತ್ರಿಯ ಕತ್ತಲಿನಲ್ಲಿ ಅದನ್ನು ದಾಟುವ ತಪ್ಪು ಮಾಡಬೇಡ ಎಂದು ಹೇಳಿ ಮತ್ತೆ ತನ್ನ ಊಟ ಮುಂದುವರೆಸಿದ. ಆ ಸ್ಥಳದಿಂದ ಅಂಬೋಳಿ ಘಾಟ್ ಸುಮಾರು 70 ಕಿಮಿ ದೂರವಿತ್ತು. ಸಿದ್ಧಾರ್ಥ್ ಹೇಗಾದರೂ 4 ಗಂಟೆಯೊಳಗೆ ಅಂಬೋಳಿ ಘಾಟ್ ತಲುಪಿ ಅಲ್ಲಿ ಸ್ವಲ್ಪ ಸುತ್ತಾಡಿ ಆನಂತರ ಹೊರಡಬೇಕೆಂದು ನಿರೀಕ್ಷಿಸುತ್ತಿದ್ದ. ಸಿದ್ಧಾರ್ಥ್ನಿಗೆ ಸ್ವಲ್ಪ ಆತಂಕವಾಯಿತು. ಅವನು ಏಕೆ, ರಾತ್ರಿ ಏನಾದರೂ ಸಮಸ್ಯೆ ಆಗುತ್ತದೆಯೇ ಎಂದು ಕೇಳಿದ. ಆ ವ್ಯಕ್ತಿ ಸಿದ್ಧಾರ್ಥ್ನ ಕಡೆಗೆ ನೋಡುತ್ತಾ ಸ್ವಲ್ಪ ಹೊತ್ತು ಮೌನವಾಗಿದ್ದು, ಹೇಗೆ ಹೇಳಿದ್ದೇನೋ ಹಾಗೆ ಕೇಳು ಎಂದು ಹೇಳಿ ಮತ್ತೆ ಊಟ ಮಾಡಲು ಪ್ರಾರಂಭಿಸಿದ. ಸಿದ್ಧಾರ್ಥ್ ಬೇಗನೆ ಊಟ ಮುಗಿಸಿ ಬೈಕ್ ಏರಿ ಅಂಬೋಳಿ ಕಡೆಗೆ ಹೊರಟ. ಆದರೆ ಇಲ್ಲಿ ಒಂದು ತೊಂದರೆ ಎದುರಾಯಿತು. ಅದು ಆಗಸ್ಟ್ ಮಧ್ಯದ ಸಮಯವಾಗಿತ್ತು ಮತ್ತು ಹಗುರವಾದ ಮಳೆ ಪ್ರಾರಂಭವಾಗಿತ್ತು. ಭಾರೀ ಮಳೆ ಬರುವ ಮುನ್ನ ಹೇಗಾದರೂ ಅಂಬೋಳಿ ಘಾಟ್ ದಾಟಬೇಕು ಎಂದು ಸಿದ್ಧಾರ್ಥ್ ಯೋಚಿಸಿದ್ದ. ಆದರೆ ಸಿದ್ಧಾರ್ಥ್ ಗೋವಾಕ್ಕೆ ಹೋಗುತ್ತಿದ್ದ ಆ ರಸ್ತೆಯು ಮಳೆಗಾಲದಲ್ಲಿ ಅಷ್ಟು ಹಸಿರುಮಯವಾಗಿ ಅಷ್ಟು ಸುಂದರವಾಗುತ್ತದೆ ಎಂದರೆ ಸಿದ್ಧಾರ್ಥ್ ಬಯಸಿದರೂ ತನ್ನ ಬೈಕಿನ ವೇಗವನ್ನು ಹೆಚ್ಚಿಸಲು ಸಾಧ್ಯವಾಗಲಿಲ್ಲ. ರಸ್ತೆಯ ಎರಡೂ ಬದಿಯ ಸುಂದರ ಹಳ್ಳಿಗಳು ಮತ್ತು ಪ್ರಾಕೃತಿಕ ಸೌಂದರ್ಯದ ಮೋಹಕ್ಕೆ ಸಿದ್ಧಾರ್ಥ್ ಸಿಲುಕಿದ್ದ. ಸಂಜೆ 5:30 ಆಗಿತ್ತು. ಭಂಡಾರದಲ್ಲಿ ಊಟ ಮಾಡಿದ ನಂತರ ಸಿದ್ಧಾರ್ಥ್ ಕೇವಲ 50 ಕಿಮಿ ದೂರವನ್ನು ಮಾತ್ರ ಕ್ರಮಿಸಿದ್ದ. ಅಂಬೋಳಿ ಘಾಟ್ ಇನ್ನೂ ಸುಮಾರು 20 ಕಿಮಿ ದೂರವಿತ್ತು. ಇದೇ ಸಮಯದಲ್ಲಿ ಭಾರೀ ಮಳೆ ಪ್ರಾರಂಭವಾಯಿತು. ಮಳೆ ಅಷ್ಟು ಜೋರಾಗಿತ್ತು, ಸಿದ್ಧಾರ್ಥ್ ಮುಂದೆ ಹೋಗುವುದು ಕಷ್ಟವಾಯಿತು.
ಸಿದ್ಧಾರ್ಥ್ ನೋಡುತ್ತಾನೆ, ತಾನು ಸವಾರಿ ಮಾಡುತ್ತಿದ್ದ ರಸ್ತೆಯ ಪಕ್ಕದಲ್ಲಿ ಮತ್ತೊಂದು ರಸ್ತೆ ಹಳ್ಳಿಯ ಕಡೆಗೆ ಹೋಗುತ್ತಿತ್ತು ಮತ್ತು ಆ ರಸ್ತೆ ಪ್ರಾರಂಭವಾಗುವಲ್ಲಿ ಒಂದು ಶೆಡ್ ಇತ್ತು. ಬಹುಶಃ ಅದು ಬಸ್ ನಿಲ್ದಾಣದ ಶೆಡ್ ಆಗಿರಬಹುದು. ಸಿದ್ಧಾರ್ಥ್ ತನ್ನ ಬೈಕ್ ತೆಗೆದುಕೊಂಡು ಅಲ್ಲಿಗೆ ಹೋಗಿ ಬೈಕ್ ನಿಲ್ಲಿಸಿ ಶೆಡ್ ಕೆಳಗೆ ನಿಂತುಕೊಳ್ಳುತ್ತಾನೆ. ಮಳೆ ನಿಂತ ಮೇಲೆ ಅಂಬೋಳಿ ಕಡೆಗೆ ಹೋಗುತ್ತೇನೆ ಎಂದು ಅವನು ಯೋಚಿಸುತ್ತಾನೆ. ಸಿದ್ಧಾರ್ಥ್ 3-4 ನಿಮಿಷ ಆ ಶೆಡ್ ಕೆಳಗೆ ನಿಂತ. ಅವನು ತುಂಬಾ ಒದ್ದೆಯಾಗಿದ್ದ. ಸ್ವಲ್ಪ ಚಳಿಯೂ ಶುರುವಾಯಿತು ಮತ್ತು ಈ ಚಳಿಯೊಂದಿಗೆ ಅವನಿಗೆ ಮೂತ್ರ ವಿಸರ್ಜನೆಯ ಅವಶ್ಯಕತೆಯೂ ಬಂದಿತು. ಸಿದ್ಧಾರ್ಥ್ ಆ ಶೆಡ್ನ ಹಿಂದೆ ಹೋಗಿ ಮೂತ್ರ ವಿಸರ್ಜಿಸಿ ಹಿಂತಿರುಗಿ ಬರುವಾಗ ನೋಡುತ್ತಾನೆ, ಅವನು ನಿಂತಿದ್ದ ಶೆಡ್ನ ಪಕ್ಕದಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು. ಆ ಮಹಿಳೆಯ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಮತ್ತು ಅವಳ ವಯಸ್ಸು ಸುಮಾರು 40-45 ಇರಬಹುದು. ಅವಳು ಸಿದ್ಧಾರ್ಥನ ಕಡೆಗೆ ಬರುತ್ತಿರುವುದನ್ನು ನೋಡಿ ಸ್ವಲ್ಪ ನಕ್ಕಳು ಮತ್ತು ಮತ್ತೆ ಎದುರಿನ ರಸ್ತೆಯ ಕಡೆಗೆ ನೋಡಲು ಶುರು ಮಾಡಿದಳು. ಸಿದ್ಧಾರ್ಥ್ ಅವಳ ಪಕ್ಕದಲ್ಲಿ ಶೆಡ್ ಕೆಳಗೆ ನಿಂತುಕೊಂಡ. 5-6 ನಿಮಿಷಗಳ ಕಾಲ ನಿಂತಿದ್ದರು. ಅವಳು ಏನೂ ಹೇಳಲಿಲ್ಲ, ಇವನು ಏನೂ ಹೇಳಲಿಲ್ಲ. ಈಗ ನಿಧಾನವಾಗಿ ಸಂಜೆ ಕಳೆದು ഇരുಳು ಕವಿಯಲು ಶುರುವಾಗಿತ್ತು. ಸಂಪೂರ್ಣ ಕತ್ತಲಾಗಿರಲಿಲ್ಲವಾದರೂ ಸೂರ್ಯಾಸ್ತವಾಗಿತ್ತು. ಸಿದ್ಧಾರ್ಥ್ನಿಗೆ ಈ ಸಮಯದಲ್ಲಿ ಬಹಳ ವಿಚಿತ್ರ ಎನಿಸಿತು. ಅಲ್ಲಿ ಸಂಪೂರ್ಣ ಮೌನವಿತ್ತು, ಕೇವಲ ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸಿದ್ಧಾರ್ಥ್ನಿಗೆ ಸ್ವಲ್ಪ ಭಯಾನಕ ಭಾವನೆ, ಕ್ರೀಪಿ ಫೀಲ್ ಉಂಟಾಯಿತು. ಈ ಮೌನವನ್ನು ಮುರಿಯಲು ಅವನು ಆ ಮಹಿಳೆಯನ್ನು ಸುಮ್ಮನೆ ಕೇಳುತ್ತಾನೆ, ಆಂಟಿ, ಈ ಅಂಬೋಳಿ ಘಾಟ್ ಎಷ್ಟು ದೂರ ಇದೆ? ಆ ಮಹಿಳೆ ಒಮ್ಮೆ ಮೇಲೆ ನೋಡಿದಳು, ಆಮೇಲೆ ಕುತ್ತಿಗೆಯನ್ನು ಸಿದ್ಧಾರ್ಥ್ನ ಕಡೆಗೆ ತಿರುಗಿಸಿ ಕೇವಲ ಒಂದು ವಾಕ್ಯ ಹೇಳಿದಳು, ಅಂಬೋಳಿ ಹೋಗಬೇಡಿ. ಸಿದ್ಧಾರ್ಥ್ ಇಲ್ಲಿ ಸ್ವಲ್ಪ ಗಾಬರಿಗೊಳ್ಳುತ್ತಾನೆ. ಏನೂ ಹೇಳದೆ ಸುಮ್ಮನೆ ತನ್ನ ಬೈಕಿನ ಕಡೆಗೆ ನೋಡಿ ಮೌನವಾಗಿ ನಿಲ್ಲುತ್ತಾನೆ. ಸುಮಾರು 20-25 ನಿಮಿಷಗಳ ನಂತರ ಮಳೆ ಕಡಿಮೆಯಾಯಿತು. ಆ ಮಹಿಳೆ ಶೆಡ್ನಿಂದ ಹಳ್ಳಿಯ ಕಡೆಗೆ ಹೋಗುತ್ತಿದ್ದ ರಸ್ತೆಯಲ್ಲಿ ನಡೆದು ಹೊರಟು ಹೋದಳು. ಸಿದ್ಧಾರ್ಥ್ ತನ್ನ ಬೈಕ್ ಏರಿ ಅಂಬೋಳಿ ಕಡೆಗೆ ಹೊರಟ. ಅಂಬೋಳಿ ಇನ್ನೂ 18-19 ಕಿಮಿ ದೂರವಿತ್ತು. ಸಿದ್ಧಾರ್ಥ್ ಈಗ ಫುಲ್ ಆಕ್ಸಿಲರೇಟರ್ ಕೊಟ್ಟು ಅಂಬೋಳಿ ಕಡೆಗೆ ಹೋಗುತ್ತಿದ್ದ. ಸಮಯ ಸಂಜೆ 7:15 ಆಗಿತ್ತು. ಸಿದ್ಧಾರ್ಥ್ ತನ್ನ ಮೋಟಾರ್ ಸೈಕಲ್ನಲ್ಲಿ ಅಂಬೋಳಿ ಘಾಟ್ ಒಳಗೆ ಪ್ರವೇಶಿಸಿದ. ಈಗ ಅವನು 10 ಕಿಮಿ ಉದ್ದದ ಕಣಿವೆಯನ್ನು ದಾಟಬೇಕಾಗಿತ್ತು. ಅದು ಸಂಪೂರ್ಣ ಅರಣ್ಯ ಪ್ರದೇಶವಾಗಿತ್ತು. ಸ್ವಲ್ಪ ಮಟ್ಟಿಗೆ ಚಂದ್ರನ ಬೆಳಕು ಹೊರಗೆ ಬರುತ್ತಿದ್ದರೂ ಇಲ್ಲಿ ಸಂಪೂರ್ಣ ಕತ್ತಲು ಕವಿದಿತ್ತು. ಹಗುರವಾಗಿ ಮಳೆ ಇನ್ನೂ ಬೀಳುತ್ತಿತ್ತು. ಹಗಲಿನಲ್ಲಿ ಅಷ್ಟು ಸುಂದರವಾಗಿ ಕಾಣುತ್ತಿದ್ದ ಮರಗಿಡಗಳು ಈಗ ಬಹಳ ಭಯಾನಕವಾಗಿ ಕಾಣುತ್ತಿದ್ದವು. ರಸ್ತೆಯು ತುಂಬಾ ಜಾರುತ್ತಿತ್ತು ಮತ್ತು ಅವನ ಬೈಕಿನ ಹೆಡ್ಲೈಟ್ನ ಬೆಳಕಿನ ಹೊರತು ಬೇರೆ ಯಾವುದೇ ಬೆಳಕು ಇರಲಿಲ್ಲ. ಅದರ ಮೇಲೆ ಕಣಿವೆಯ ಅಪಾಯಕಾರಿ ತಿರುವುಗಳು ಮತ್ತು ಜಲಪಾತದ ಸದ್ದು ಕೂಡ ಸಿದ್ಧಾರ್ಥ್ನಿಗೆ ಕೇಳಿಸುತ್ತಿತ್ತು. ಇಡೀ ವಾತಾವರಣವು ಬಹಳ ಅಸಾಮಾನ್ಯವಾಗಿತ್ತು. ರಾತ್ರಿ ಈ ಪ್ರದೇಶಕ್ಕೆ ಏಕೆ ಬಂದೆ ಎಂದು ಸಿದ್ಧಾರ್ಥ್ನಿಗೆ ಪಶ್ಚಾತ್ತಾಪವಾಯಿತು. ಅಲ್ಲಿ ಒಬ್ಬ ವ್ಯಕ್ತಿಯೂ ಕಾಣಿಸುತ್ತಿರಲಿಲ್ಲ. ಹೇಗೋ ಮಳೆಯ ಮಧ್ಯೆ ಸಿದ್ಧಾರ್ಥ್ ಅಂಬೋಳಿ ಘಾಟ್ನ ಕೊನೆಯ ತುದಿಯನ್ನು ತಲುಪಿದ. ಘಾಟ್ ಮುಗಿಯುತ್ತಿದ್ದಂತೆ ಒಂದು ಹಳ್ಳಿ ಪ್ರಾರಂಭವಾಗುತ್ತದೆ ಮತ್ತು ಆ ಹಳ್ಳಿಯಲ್ಲಿ ಉರಿಯುತ್ತಿದ್ದ ಸ್ವಲ್ಪ ಬೆಳಕನ್ನು ನೋಡಿ ಸಿದ್ಧಾರ್ಥ್ನಿಗೆ ಸ್ವಲ್ಪ ನಿರಾಳವೆನಿಸಿತು. ಹೇಗಾದರೂ ಈ ಘಾಟ್ ದಾಟಿದೆ ಎಂದು. ಆದರೆ ಸಿದ್ಧಾರ್ಥ್ ಕೇವಲ 50-60 ಮೀಟರ್ ಮುಂದೆ ಹೋಗಿರಬಹುದು. ಅಷ್ಟರಲ್ಲಿ ರಸ್ತೆಯ ಬದಿಯ ಕಾಡಿನಿಂದ ಸುಮಾರು 70-75 ವರ್ಷದ ಒಬ್ಬ ವೃದ್ಧ ಚೀಲ ಹಿಡಿದು ರಸ್ತೆಗೆ ಬರುತ್ತಾನೆ. ರಸ್ತೆಯ ಬದಿಯಲ್ಲಿ ನಿಂತು ಸಿದ್ಧಾರ್ಥ್ನಿಗೆ ಕೈ ಬೀಸುತ್ತಾನೆ. ಈ ಸಮಯದಲ್ಲಿ ಕಾಡಿನಿಂದ ಈ ಮನುಷ್ಯ ಯಾರು ಎಂದು ಸಿದ್ಧಾರ್ಥ್ನಿಗೆ ಸ್ವಲ್ಪ ಅನುಮಾನ ಬಂತು. ಏಕೆಂದರೆ ಸಂಜೆ ನಂತರ ಯಾರೂ ಒಂಟಿಯಾಗಿ ಈ ಕಾಡಿಗೆ ಹೋಗುವುದಿಲ್ಲ ಎಂದು ಹಿಂದಿನ ಜನರು ಹೇಳಿದ್ದರು. ಆದರೆ ಪಕ್ಕದಲ್ಲಿ ಹಳ್ಳಿಯೂ ಇದೆ ಮತ್ತು ಅದರ ಬೆಳಕು ಕಾಣಿಸುತ್ತಿದೆ. ಹಾಗಾಗಿ ಇವನು ಬಹುಶಃ ಆ ಹಳ್ಳಿಯವನಾಗಿರಬಹುದು ಎಂದು ಸಿದ್ಧಾರ್ಥ್ ಯೋಚಿಸುತ್ತಾನೆ. ಸಿದ್ಧಾರ್ಥ್ ಬೈಕನ್ನು ಆ ವ್ಯಕ್ತಿಯ ಹತ್ತಿರ ನಿಲ್ಲಿಸುತ್ತಾನೆ. ಆ ವ್ಯಕ್ತಿ ಕೇವಲ 1-2 ಶಬ್ದ ಹೇಳುತ್ತಾನೆ, ಹಳ್ಳಿ ಎಂದು ಹೇಳಿ ಆ ಕಡೆ ಕೈ ತೋರಿಸುತ್ತಾನೆ. ಸಿದ್ಧಾರ್ಥ್, ಸರಿ, ಹಿಂದೆ ಕುಳಿತುಕೊಳ್ಳಿ ಎಂದು ಸನ್ನೆ ಮಾಡಿದ. ಆ ವ್ಯಕ್ತಿ ಬಂದು ಬೈಕ್ನ ಹಿಂದೆ ಕುಳಿತುಕೊಳ್ಳುತ್ತಾನೆ ಮತ್ತು ಇಬ್ಬರೂ ಹಳ್ಳಿಯ ಕಡೆಗೆ ಹೊರಡುತ್ತಾರೆ. ಸಿದ್ಧಾರ್ಥ್ ಅಂಬೋಳಿ ಘಾಟ್ನಿಂದ ಹೊರಬರುತ್ತಿದ್ದಂತೆ ಮತ್ತೆ ಮಳೆ ಜೋರಾಗಿದ್ದನ್ನು ನೋಡುತ್ತಾನೆ. ಏಕೆಂದರೆ ಕಾಡು ಸಂಪೂರ್ಣವಾಗಿ ಆವೃತವಾಗಿದ್ದರಿಂದ ಒಳಗೆ ಮಳೆ ಹನಿಗಳು ಅಷ್ಟಾಗಿ ಬೀಳುತ್ತಿರಲಿಲ್ಲ. ಆದರೆ ಬಯಲು ಪ್ರದೇಶಕ್ಕೆ ಬಂದ ತಕ್ಷಣ ಮಳೆ ಜೋರಾಗಿ ಸುರಿಯಲು ಪ್ರಾರಂಭಿಸಿತು. ಹಿಂದೆ ಕುಳಿತಿದ್ದ ಆ ವ್ಯಕ್ತಿ ಸಿದ್ಧಾರ್ಥ್ನಿಗೆ, ನನ್ನ ಮನೆ ಇಲ್ಲೇ ಹಳ್ಳಿಯಲ್ಲಿದೆ. ನೀವು ನನ್ನನ್ನು ಅಲ್ಲಿಯವರೆಗೆ ಬಿಟ್ಟು ಮಳೆ ನಿಲ್ಲುವವರೆಗೆ ನಿಂತು ಆಮೇಲೆ ಹೋಗಿ ಎಂದು ಹೇಳುತ್ತಾನೆ. ಇದು ಸರಿಯಾಗಿದೆ. ಹೇಗಿದ್ದರೂ ರಾತ್ರಿ ಆಗಿದೆ. ಗೋವಾ ಇಲ್ಲಿಂದ ಇನ್ನೂ 60 ಕಿಮಿ ದೂರವಿದೆ ಎಂದು ಸಿದ್ಧಾರ್ಥ್ನಿಗೆ ಅನಿಸುತ್ತದೆ. ಸಿದ್ಧಾರ್ಥ್ ಬೈಕ್ ತೆಗೆದುಕೊಂಡು ಆ ವ್ಯಕ್ತಿಯ ಮನೆಗೆ ತಲುಪುತ್ತಾನೆ. ಆ ವ್ಯಕ್ತಿ ಅವನನ್ನು ಒಳಗೆ ಕರೆಯುತ್ತಾನೆ ಮತ್ತು ಇಲ್ಲಿಂದಲೇ ಸಿದ್ಧಾರ್ಥ್ ಎದುರಿಸಲಿರುವ ಸನ್ನಿವೇಶ ಪ್ರಾರಂಭವಾಗುತ್ತದೆ.
ಸಿದ್ಧಾರ್ಥ್ ಆ ಮನೆಗೆ ಹೋದಾಗ ಅದು ತುಂಬಾ ಹಳೆಯ ಮನೆ ಎಂದು ನೋಡುತ್ತಾನೆ. ಮನೆಯ ಹೊಸ್ತಿಲು ದಾಟಿ ಒಳಗೆ ಹೋದರೆ ಒಂದು ಹಾಲ್ ಇತ್ತು. ಹಾಲ್ನಲ್ಲಿ ಒಂದು ಅಟ್ಯಾಚ್ ರೂಮ್ ಇತ್ತು ಮತ್ತು ಪಕ್ಕದಲ್ಲಿ ಇನ್ನೊಂದು ರೂಮ್ ಇತ್ತು. ಸಿದ್ಧಾರ್ಥ್ ಇಲ್ಲಿ ಮಳೆ ನಿಲ್ಲುವವರೆಗೆ ಕಾಯಲು ಶುರು ಮಾಡಿದ. ಆದರೆ ಮಳೆ ನಿಲ್ಲುವ ಬದಲು ಇನ್ನಷ್ಟು ಜೋರಾಯಿತು. ಆಗ ಆ ವ್ಯಕ್ತಿ ಸಿದ್ಧಾರ್ಥ್ನಿಗೆ, ಈ ಸಮಯದಲ್ಲಿ ಗೋವಾಕ್ಕೆ ಹೋಗಬೇಡಿ. ಮಳೆ ತುಂಬಾ ಜೋರಾಗಿದೆ, ತೊಂದರೆಯಾಗಬಹುದು. ಇಂದು ರಾತ್ರಿ ಇಲ್ಲೇ ತಂಗಿ ನಾಳೆ ಬೆಳಿಗ್ಗೆ ಬೇಗನೆ ಹೊರಡಿ ಎಂದು ಹೇಳುತ್ತಾನೆ. ಸಿದ್ಧಾರ್ಥ್ನಿಗೆ ಈ ಯೋಜನೆ ಇರಲಿಲ್ಲವಾದರೂ ಪರಿಸ್ಥಿತಿ ಒತ್ತಾಯದ ಕಾರಣ ಅವನು ಇವತ್ತು ರಾತ್ರಿ ಅಲ್ಲಿಯೇ ಉಳಿಯಬೇಕಾಯಿತು. ಆ ಮನೆಯಲ್ಲಿ ಆ ವೃದ್ಧನಿಗೆ ಸುಮಾರು 20ರಿಂದ 21 ವರ್ಷದ ಮಗಳು ಇದ್ದಳು. ಆ ವ್ಯಕ್ತಿ ಮತ್ತು ಸಿದ್ಧಾರ್ಥ್ ಹಾಲ್ನಲ್ಲಿ ಕುಳಿತು ಸ್ವಲ್ಪ ಮಾತನಾಡುತ್ತಿದ್ದರು. ಆ ಹುಡುಗಿ ಅವರಿಬ್ಬರಿಗೂ ಚಹಾ ತೆಗೆದುಕೊಂಡು ಬಂದು ಚಹಾ ಇಟ್ಟು ಆಮೇಲೆ ಪಕ್ಕದ ಕೋಣೆಯೊಳಗೆ ಹೋದಳು. ಆಮೇಲೆ ಸಿದ್ಧಾರ್ಥ್ ಆ ಹುಡುಗಿಯನ್ನು ಮತ್ತೆ ನೋಡಲಿಲ್ಲ. ಈಗ ಅತ್ಯಂತ ವಿಚಿತ್ರವಾದ ವಿಷಯ ನಡೆಯುತ್ತದೆ. ಆ ವ್ಯಕ್ತಿ ಸಿದ್ಧಾರ್ಥ್ನಿಗೆ, ಒಳಗಿನ ಕೋಣೆಯಲ್ಲಿ ಹಾಸಿಗೆ ಇದೆ, ನೀವು ಅಲ್ಲಿ ಹೋಗಿ ಮಲಗಿ ಎಂದು ಹೇಳುತ್ತಾನೆ. ಸಿದ್ಧಾರ್ಥ್ ತನ್ನ ಸಣ್ಣ ಲಗೇಜ್ ತೆಗೆದುಕೊಂಡು ಕೋಣೆಯೊಳಗೆ ಹೋಗಿ ಹಾಸಿಗೆಯ ಮೇಲೆ ಮಲಗುತ್ತಾನೆ. ರಾತ್ರಿ 8:30 ಆಯಿತು. ಆ ವ್ಯಕ್ತಿ ಊಟ ತಿಂಡಿ ಏನಾದರೂ ಕೊಡಬಹುದು ಎಂದು ಸಿದ್ಧಾರ್ಥ್ ನಿರೀಕ್ಷಿಸುತ್ತಿದ್ದ. ಅವನಿಗೆ ಹಸಿವೂ ಆಗಿತ್ತು. ಆದರೆ ಆ ವ್ಯಕ್ತಿ ಒಮ್ಮೆಯೂ ಊಟದ ಬಗ್ಗೆ ಕೇಳಲಿಲ್ಲ. ಸಿದ್ಧಾರ್ಥ್ ತಾನು ಹೋಗಿ ಊಟ ಕೇಳಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದ. ಏಕೆಂದರೆ ಯಾರಾದರೂ ಆಶ್ರಯ ಕೊಟ್ಟಾಗ ಅವರ ಬಳಿ ಊಟವನ್ನು ಕೇಳುವುದು ಸ್ವಲ್ಪ ವಿಚಿತ್ರ ಎನಿಸಿತು. ಆ ವ್ಯಕ್ತಿಯ ಮಗಳು ಹೊರಗೆ ಬಂದಾಗ ಅವಳನ್ನು ಕೇಳೋಣ ಎಂದು ಸಿದ್ಧಾರ್ಥ್ ಕಾಯುತ್ತಿದ್ದ. 10 ಗಂಟೆಯಾದರೂ ಮಗಳು ಬರಲಿಲ್ಲ. ಆ ವ್ಯಕ್ತಿಯು ಊಟ ಕೇಳಲಿಲ್ಲ. ಹೇಳಿದಂತೆ ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಹಾಲ್ ಬರುತ್ತದೆ. ಹಾಲ್ ನಂತರ ಒಂದು ಪರದೆ ಇತ್ತು. ಆ ಪರದೆಯ ಆಚೆಗೆ ಸಿದ್ಧಾರ್ಥ್ ಮಲಗಿದ್ದ. ಮತ್ತು ಈ ಪರದೆಯ ಪಕ್ಕದಲ್ಲಿ ಒಂದು ಗೇಟ್ ಇತ್ತು. ಆ ಗೇಟ್ನಿಂದಲೇ ಆ ಹುಡುಗಿ ಇನ್ನೊಂದು ಕೋಣೆಗೆ ಹೋಗಿದ್ದಳು. ಸಿದ್ಧಾರ್ಥ್ ಹಸಿವಿನಿಂದಾಗಿ ಸುಮ್ಮನೆ ತನ್ನ ಬ್ಯಾಗ್ನಿಂದ ಬಿಸ್ಕೆಟ್ ಪ್ಯಾಕೆಟ್ ತೆಗೆದು ತಿಂದು ಹಾಸಿಗೆಯ ಮೇಲೆ ಮಲಗಿದ. ಸಿದ್ಧಾರ್ಥ್ ಮಲಗಿ 1-1.5 ಗಂಟೆ ಆಗಿರಬಹುದು. ಅವನಿಗೆ ದಿಢೀರನೆ ಎಚ್ಚರವಾಯಿತು. ಅವನಿಗೆ ಒಂದು ಸುಗಂಧಭರಿತ ಊದುಬತ್ತಿ ಸುಡುತ್ತಿದ್ದ ವಾಸನೆ ಬಂತು. ಮೊಬೈಲ್ನಲ್ಲಿ ಸಮಯ ನೋಡಿದ ರಾತ್ರಿ 11:05 ಆಗಿತ್ತು. ಈ ಸಮಯದಲ್ಲಿ ಯಾರು ಊದುಬತ್ತಿ ಹಚ್ಚುತ್ತಿದ್ದಾರೆ ಎಂದು ಅವನು ಯೋಚಿಸುತ್ತಾನೆ. ಅವನು ಹಾಸಿಗೆಯಿಂದ ಕೆಳಗಿಳಿದು ಬಾಗಿಲಿನ ಕಡೆಗೆ ಹೋಗುತ್ತಾನೆ. ಪರದೆ ತೆಗೆದು ನಿಧಾನವಾಗಿ ನೋಡಿದಾಗ ಚಹಾ ಕುಡಿದ ಹಾಲ್ನಲ್ಲಿ ಆ ವ್ಯಕ್ತಿ ಇರಲಿಲ್ಲ. ಅದೇ ಸಮಯದಲ್ಲಿ ಸಿದ್ಧಾರ್ಥ್ನಿಗೆ ಗುದ್ದಲಿ ಹೊಡೆಯುವ ಭಾರೀ ಶಬ್ದ ಕೇಳಿಸಿತು. ಯಾರೋ ಗುದ್ದಲಿಯಿಂದ ಗುಂಡಿ ತೋಡುತ್ತಿರುವ ಶಬ್ದ. ಸಿದ್ಧಾರ್ಥ್ ನಿಧಾನವಾಗಿ ಮುಖ್ಯ ಗೇಟನ್ನು ತೆರೆಯುತ್ತಾನೆ. ಅದು ಈಗಾಗಲೇ ತೆರೆದಿತ್ತು. ಅದಕ್ಕೆ ಬೀಗ ಹಾಕಿರಲಿಲ್ಲ. ಮುಖ್ಯ ಗೇಟನ್ನು ನಿಧಾನವಾಗಿ ತೆರೆದು ಸಿದ್ಧಾರ್ಥ್ ಹೊರಗೆ ಬರುತ್ತಾನೆ. ಮತ್ತು ಆ ಮನೆಯ ಹಿತ್ತಲಿನಲ್ಲಿ ಬ್ಯಾಕ್ಯಾರ್ಡ್ ಆ ವ್ಯಕ್ತಿ ಗುದ್ದಲಿಯಿಂದ ಮಣ್ಣು ಹೊರಗೆ ತೆಗೆದು ಗುಂಡಿ ತೋಡುತ್ತಿದ್ದಾನೆ ಎಂದು ನೋಡುತ್ತಾನೆ. ಆತನ ಬೆನ್ನು ಸಿದ್ಧಾರ್ಥ್ನ ಕಡೆಗಿತ್ತು. ಊದುಬತ್ತಿಯ ವಾಸನೆ ಅಲ್ಲಿಂದಲೇ ಬರುತ್ತಿತ್ತು. ಆ ವ್ಯಕ್ತಿ ಅಲ್ಲಿ ಊದುಬತ್ತಿ ಹಚ್ಚಿದ್ದ. ಸಿದ್ಧಾರ್ಥ್ ಇಲ್ಲಿ ಭಯದಿಂದ ಬೆವತು ಹೋಗುತ್ತಾನೆ. ಅವನು ಸುಮ್ಮನೆ ಮುಖ್ಯ ಗೇಟನ್ನು ಮುಚ್ಚಿ ಮನೆ ಒಳಗೆ ಬರುತ್ತಾನೆ. ಅವನು ಒಳಗೆ ಬಂದಾಗ ಆ ಹುಡುಗಿ ಯಾವ ಗೇಟ್ನಿಂದ ಒಳಗೆ ಹೋಗಿದ್ದಳೋ ಆ ಗೇಟ್ನ ಪಕ್ಕದಲ್ಲಿ ಒಂದು ಸಣ್ಣ ರಂಧ್ರವಿತ್ತು. ಒಮ್ಮೆ ಆ ರಂಧ್ರದೊಳಗೆ ನೋಡೋಣ ಏನಿದೆ ಎಂದು ಸಿದ್ಧಾರ್ಥ್ ಯೋಚಿಸುತ್ತಾನೆ. ಮತ್ತು ಆ ರಂಧ್ರದ ಹತ್ತಿರ ತನ್ನ ಕಣ್ಣಿಟ್ಟ ತಕ್ಷಣ ಸಿದ್ಧಾರ್ಥ್ನ ರಕ್ತ ಹೆಪ್ಪುಗಟ್ಟುತ್ತದೆ. ಅವನು ನೋಡಿದ್ದು, ಗೋಡೆಗೆ ಅಂಟಿಕೊಂಡಿದ್ದ ಒಂದು ಮಂಚದ ಮೇಲೆ ಒಂದು ದೇಹ ಮಲಗಿತ್ತು ಮತ್ತು ಆ ದೇಹವನ್ನು ಬಿಳಿ ಬಟ್ಟೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಬಹುಶಃ ಅದು ಯಾರದ್ದೋ ಶವ ಇತ್ತು. ಮತ್ತು ತನಗೆ ಚಹಾ ಕೊಟ್ಟಿದ್ದ ಆ ಹುಡುಗಿ ಆ ದೇಹದ ತಲೆಯ ಬಳಿ ಕುಳಿತು ನಿಧಾನವಾಗಿ ಅಳುತ್ತಿದ್ದಳು. ಈ ದೃಶ್ಯವನ್ನು ನೋಡಿ ಸಿದ್ಧಾರ್ಥ್ನ ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತದೆ. ಅವನು ತನ್ನ ಕೋಣೆಗೆ ಹೋಗಿ, ನಾನು ಇಂದು ರಾತ್ರಿ ಇಲ್ಲಿ ಮಲಗುವುದಿಲ್ಲ ಎಂದು ನಿರ್ಧರಿಸುತ್ತಾನೆ. ಸಿದ್ಧಾರ್ಥ್ ಇಲ್ಲಿ ಒಂದು ಉಪಾಯ ಮಾಡುತ್ತಾನೆ. ಅವನು ತನ್ನ ಫೋನ್ ತೆಗೆದುಕೊಂಡು ಆ ಮನೆಯಿಂದ ಹೊರಗೆ ಬಂದು ಬಹಳ ಜೋರಾಗಿ ಯಾರೊಂದಿಗೋ ಮಾತನಾಡಲು ಶುರು ಮಾಡುತ್ತಾನೆ. ಇದು ನಕಲಿ ಕರೆ, ಫೇಕ್ ಕಾಲ್ ಆಗಿತ್ತು. ಸಿದ್ಧಾರ್ಥ್ ಯಾರಿಗೂ ಕರೆ ಮಾಡಿರಲಿಲ್ಲ. ಆದರೆ ಹೊರಗೆ ಗುಂಡಿ ತೋಡುತ್ತಿದ್ದ ಆ ವ್ಯಕ್ತಿಗೆ ಕೇಳಿಸುವಂತೆ ಬಹಳ ಜೋರಾಗಿ ಮಾತನಾಡಲು ಶುರು ಮಾಡುತ್ತಾನೆ. ಸಿದ್ಧಾರ್ಥ್ ಫೋನ್ನಲ್ಲಿ ತನ್ನ ಯಾವುದೋ ಸಂಬಂಧಿಕರಿಗೆ ಅಪಘಾತವಾಗಿದೆ ಮತ್ತು ಅದು ಬಹಳ ದೊಡ್ಡ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಎಂದು, ಮತ್ತು ತಾನು ಇಲ್ಲಿಂದಲೇ ಎಲ್ಲವನ್ನೂ ನಿರ್ವಹಿಸುತ್ತಿದ್ದೇನೆ ಎಂಬಂತೆ ಮಾತನಾಡುತ್ತಿದ್ದ. ಇದು ಮೂಲತಃ ಆ ವ್ಯಕ್ತಿಗೆ ಯಾವುದೋ ತುಂಬಾ ತುರ್ತು ಪರಿಸ್ಥಿತಿ ಬಂದಿದೆ ಮತ್ತು ನಾನು ಬಹಳ ಹೊತ್ತು ಫೋನ್ನಲ್ಲಿ ಮಾತನಾಡುತ್ತೇನೆ ಎಂದು ಕೇಳಿಸುವುದಕ್ಕಾಗಿ. ಅವನು ಇಲ್ಲಿ ಒಂದು ಮೈಂಡ್ ಗೇಮ್ ಮಾಡಿದ. ಇಡೀ ರಾತ್ರಿ ಸಿದ್ಧಾರ್ಥ್ ಆ ನಕಲಿ ಕರೆಯಲ್ಲಿ ನಿಂತು ಮಾತನಾಡುತ್ತಲೇ ಇದ್ದ. ಆ ವ್ಯಕ್ತಿ ಬಹುಶಃ ಇವನು ಒಳಗೆ ಹೋಗುವುದಕ್ಕೆ ಕಾಯುತ್ತಿದ್ದಿರಬಹುದು. ಆದರೆ ಸಿದ್ಧಾರ್ಥ್ ಒಳಗೆ ಹೋಗಲೇ ಇಲ್ಲ. ಸಿದ್ಧಾರ್ಥ್ ಆ ವ್ಯಕ್ತಿಗೆ ತುಂಬಾ ಗಂಭೀರ ವಿಷಯವಾಗಿದೆ
ಮತ್ತು ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಎಂದು ಹೇಳುತ್ತಾನೆ. ಸಿದ್ಧಾರ್ಥ್ನಿಗೆ ಏನಾಗಿದೆ ಎಂದು ಆ ವ್ಯಕ್ತಿಗೆ ಗೊತ್ತಿರಲಿಲ್ಲ. ಅವನು ಸಿದ್ಧಾರ್ಥ್ನ ಕಡೆಗೆ ದಿಟ್ಟಿಸಿ ನೋಡಿ ಸುಮ್ಮನೆ ಆ ಮನೆಯೊಳಗೆ ಹೋಗುತ್ತಾನೆ. ಸಿದ್ಧಾರ್ಥ್ ಇಡೀ ರಾತ್ರಿ ತನ್ನ ಬೈಕ್ ಬಳಿ ನಿಂತು ಫೋನ್ನಲ್ಲಿ ಮಾತನಾಡುತ್ತಲೇ ಇದ್ದ. ಬೆಳಗಿನ ಜಾವ 4 ಗಂಟೆಯಾಗುತ್ತಿದ್ದಂತೆ ಸ್ವಲ್ಪ ಬೆಳಕು ಮೂಡಿತು. ಅವನು ಓಡಿ ಹೋಗಿ ಕೋಣೆಯಲ್ಲಿ ತನ್ನ ಬ್ಯಾಗ್ ತೆಗೆದುಕೊಂಡು ಬೈಕಿಗೆ ಕಟ್ಟಿ ಗೋವಾ ಕಡೆಗೆ ಹೊರಡುತ್ತಾನೆ. ಆದರೆ ಇನ್ನೂ ಸಂಪೂರ್ಣವಾಗಿ ಬೆಳಕಾಗಿರಲಿಲ್ಲ. ಅದು ರಾತ್ರಿ ಮುಗಿದು ಬೆಳಗಿನ ಜಾವದ ಮುನ್ನಿನ ಸಮಯವಾಗಿತ್ತು. ಸಿದ್ಧಾರ್ಥ್ ತನ್ನ ಬೈಕ್ನಲ್ಲಿ ಹೆದ್ದಾರಿಯಲ್ಲಿ ಗೋವಾ ಕಡೆಗೆ ಸವಾರಿ ಮಾಡುತ್ತಿದ್ದ. ಸುಮಾರು 700 ಮೀಟರ್ ಹೋಗಿರಬಹುದು. ಅಷ್ಟರಲ್ಲಿ ಅವನಿಗೆ ದಿಢೀರನೆ ಅನಿಸಿತು, ಯಾರೋ ತನ್ನ ಬೈಕನ್ನು ಹಿಂದಿನಿಂದ ಹಿಡಿದು ಹಿಂದಕ್ಕೆ ಎಳೆಯುತ್ತಿರುವಂತೆ. ಅಂದರೆ ಹಿಂಬದಿಯ ಚಕ್ರದಲ್ಲಿ ಶಕ್ತಿ ಕಡಿಮೆಯಾದಂತೆ ಅನಿಸಿತು. ಸಿದ್ಧಾರ್ಥ್ ಸಂಪೂರ್ಣ ಆಕ್ಸಿಲರೇಟರ್ ಕೊಡುತ್ತಿದ್ದರೂ, ಸ್ಪೀಡೋ ಮೀಟರ್ ಹೆಚ್ಚುತ್ತಿದ್ದರೂ ಬೈಕಿನ ವೇಗ ಹೆಚ್ಚಾಗುತ್ತಿರಲಿಲ್ಲ. ಈ ನಡುವೆ ಸಿದ್ಧಾರ್ಥ್ನ ಕಣ್ಣು ತನ್ನ ಸೈಡ್ ಮಿರರ್ ಮೇಲೆ ಬಿತ್ತು. ಅವನು ನೋಡುತ್ತಾನೆ, ತನ್ನ ಬೈಕಿನ ಹಿಂದೆ ಒಬ್ಬ ಮಹಿಳೆ ಕುಳಿತಿದ್ದಾಳೆ. ಅವಳು ಸಂಪೂರ್ಣ ಕಪ್ಪು ಸೀರೆಯಲ್ಲಿ ಇದ್ದಳು ಮತ್ತು ಆ ಮಹಿಳೆಯ ಬೆನ್ನು ಸಿದ್ಧಾರ್ಥ್ನ ಬೆನ್ನಿಗೆ ತಾಗುತ್ತಿತ್ತು. ಈ ಯುವಕ ಭಯದಿಂದ ಕಣ್ಣೀರಿಡಲು ಶುರು ಮಾಡುತ್ತಾನೆ. ಆ ರಸ್ತೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಆಗ ಸ್ವಲ್ಪ ಮಂಜು ಕವಿದಿತ್ತು. ಅವನು ನಿಧಾನವಾಗಿ ತನ್ನ ಬೈಕ್ ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದ. ಅವನ ದೇಹ ಸಂಪೂರ್ಣವಾಗಿ ತಣ್ಣಗಾಗಿ ಹೋಗಿತ್ತು. ಅವನು ಏನು ಮಾಡಿದನೆಂದರೆ ತನ್ನ ಕಣ್ಣುಗಳನ್ನು ಸಣ್ಣದಾಗಿ ಮುಚ್ಚಿಕೊಂಡು, ಇದು ಕನಸೇ ಆಗಿರಲಿ, ನಿಜವಾಗದಿರಲಿ ಎಂದುಕೊಂಡು ನಿಧಾನವಾಗಿ ಹನುಮಾನ್ ಚಾಲಿಸಾ ಓದಲು ಪ್ರಾರಂಭಿಸುತ್ತಾನೆ ಮತ್ತು ಬೈಕನ್ನು ನಿಧಾನವಾಗಿ ಮುಂದೆ ಸಾಗಿಸುತ್ತಾನೆ. ಅವನು ಹಿಂದೆ ಕುಳಿತಿರುವವರ ಬಗ್ಗೆ ಏನೂ ಮಾತನಾಡಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಬೈಕ್ ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದ. ಸುಮಾರು 15ರಿಂದ 20 ಸೆಕೆಂಡುಗಳ ಕಾಲ ಸವಾರಿ ಮಾಡಿದ ನಂತರ ಇದು ಕನಸೇ ಆಗಿರಲಿ ಎಂದು ಸಿದ್ಧಾರ್ಥ್ ಮತ್ತೆ ಆ ಕನ್ನಡಿಯಲ್ಲಿ ನೋಡಿದ. ಕೇವಲ 2-3 ಸೆಕೆಂಡುಗಳ ಕಾಲ ಆ ಮಹಿಳೆಯೊಂದಿಗೆ ಕಣ್ಣಿನ ಸಂಪರ್ಕ, ಐ ಕಾಂಟ್ಯಾಕ್ಟ್ ಆಗುತ್ತಿದ್ದಂತೆ ಅವನ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಅವನಿಗೆ ಬೇರೆ ದಾರಿ ಇರಲಿಲ್ಲ. ಅವನು ಒಮ್ಮೆಯೂ ಏನನ್ನೂ ಮಾತನಾಡದೆ ಗಾಡಿಯ ಆಕ್ಸಿಲರೇಟರ್ ಹೆಚ್ಚಿಸಿ ಹನುಮಾನ್ ಚಾಲಿಸಾ ಪಠಿಸುತ್ತಾ ಗೋವಾ ಕಡೆಗೆ ಹೋಗುತ್ತಿದ್ದ. ಆದರೆ ಅವನು ಆಕ್ಸಿಲರೇಟರ್ ಎಷ್ಟು ಹೆಚ್ಚಿಸಿದರೂ ಗಾಡಿಯ ವೇಗ ಹೆಚ್ಚಾಗುತ್ತಿರಲಿಲ್ಲ. ಸಿದ್ಧಾರ್ಥ್ 5ರಿಂದ 7 ನಿಮಿಷಗಳ ಕಾಲ ಏನನ್ನೂ ಮಾತನಾಡದೆ, ಪ್ರತಿಕ್ರಿಯಿಸದೆ ಆ ರಸ್ತೆಯಲ್ಲಿ ನಿಧಾನವಾಗಿ ಸವಾರಿ ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ ಒಂದು ಹಳ್ಳಿ ಕಾಣಿಸುತ್ತದೆ ಮತ್ತು ಆ ಹಳ್ಳಿಯ ಪ್ರಾರಂಭದಲ್ಲಿ ಒಂದು ಮಂದಿರವಿತ್ತು. ಸಿದ್ಧಾರ್ಥ್ ತನ್ನ ಬೈಕ್ ತೆಗೆದುಕೊಂಡು ನೇರವಾಗಿ ಆ ಮಂದಿರದ ಮುಂದೆ ನಿಲ್ಲಿಸುತ್ತಾನೆ. ಬೈಕ್ನಿಂದ ಇಳಿದು ಅವನು ಇನ್ನೂ ಕೆಳಗೆ ನೋಡುತ್ತಿರಲಿಲ್ಲ. ಯಾರು ಕುಳಿತಿದ್ದಾರೆ ಇಲ್ಲ ಎಂದು ನೋಡಲಿಲ್ಲ. ಸುಮ್ಮನೆ ಹೋಗಿ ಮಂದಿರದ ಹೊಸ್ತಿಲ ಮೇಲೆ ಕುಳಿತುಕೊಂಡ. 1.5-2 ಗಂಟೆಗಳ ಕಾಲ ಸಿದ್ಧಾರ್ಥ್ ಹಾಗೆಯೇ ಕುಳಿತುಕೊಂಡಿದ್ದ. ಅವನು ಬೈಕ್ನ ಕಡೆಗೆ ತಲೆ ಎತ್ತಿ ನೋಡಲು ಇಲ್ಲ. 1.5-2 ಗಂಟೆಗಳ ನಂತರ 6ರಿಂದ ಬೆಳಗ್ಗೆ 6:30 ಆಗಿ ಸಂಪೂರ್ಣವಾಗಿ ಬೆಳಕಾದಾಗ, ಹಳ್ಳಿಯ ಜನರು ಕಾಣಿಸಲು ಶುರುವಾದಾಗ ಸಿದ್ಧಾರ್ಥ್ ದೇವರಿಗೆ ಕೈ ಮುಗಿದು ತನ್ನ ಗೋವಾ ಯಾತ್ರೆಯನ್ನು ಮತ್ತೆ ಶುರು ಮಾಡಿದ.